ಜನರ ನಿದ್ರಾಹೀನತೆಗೆ ದಿವ್ಯ ಔಷಧ. ಈ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ಕ್ಯಾತ್ಸಂದ್ರದ ಸಿದ್ಧಗಂಗಾ ಮಠದಲ್ಲಿ ಮಂಗಳವಾರ ಚಿತ್ರ ತೆರೆಕಂಡು ಯಶಸ್ವಿಯಾಗಲಿ ಎಂದು ಶ್ರೀ ಶಿವಕುಮಾರ ಶ್ರೀಗಳ ಗದ್ದುಗೆ ಪೂಜೆ ಸಲ್ಲಿಸಿ ಸಿದ್ಧಲಿಂಗ ಶ್ರೀಗಳ ಆಶೀರ್ವಾದ ಪಡೆದು ಮಕ್ಕಳೊಂದಿಗೆ ಗೌರಿ ಹಬ್ಬ ಆಚರಿಸಿದ ಚಿತ್ರತಂಡ ಚಿತ್ರದ ಪ್ರಮೋಷನ್ ಮಾಡಿತು. ಚಿತ್ರದ ನಾಯಕ ನಟ ಪ್ರವೀರ್ ಶೆಟ್ಟಿ ಅವರು ಮಾತನಾಡುತ್ತಾ, ಯುವ ಜನರಿಗೆ ಇಷ್ಟವಾಗುವ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಲನಚಿತ್ರ ಸಿದ್ಧಲಿಂಗ ಶ್ರೀಗಳ ಆಶೀರ್ವಾದದಿಂದ ಇಂದಿನಿಂದ ಪ್ರಚಾರ ಕೈಗೊಳ್ಳುತ್ತಿದ್ದು, ಸಿದ್ಧಲಿಂಗ ಶ್ರೀಗಳು ಸಿನಿಮಾದ ಟ್ರೈಲರ್ ಮತ್ತು ಹಾಡುಗಳನ್ನು ವೀಕ್ಷಣೆ ಮಾಡಿ ಸಮಾಜಕ್ಕೆ ಸೂಕ್ತವಾದ ಮನರಂಜನೆ ಮತ್ತು ಮಾಹಿತಿ ನೀಡುವ ಸಲುವಾಗಿ ಚಿತ್ರ ಮೂಡಿ ಬಂದಿದೆ ಎಂದು ಆಶಿಸಿದ್ದಾರೆ. ಸೆಪ್ಟೆಂಬರ್ 12ರಿಂದ ರಾಜ್ಯಾದ್ಯಂತ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳಲಿದ್ದು, ನಮಗೆ ನಾಡಿನ ಎಲ್ಲಾ ಜನರ ಆಶೀರ್ವಾದ ಬೇಕಿದೆ ಎಂದು ಮನವಿ ಮಾಡಿಕೊಂಡರು. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರದ ನಾಯಕಿ ರಿಷಿಕಾ ನಾಯಕ್ ಅವರು ಮಾತನಾಡಿ, ಸಿದ್ಧಗಂಗಾ ಮಠದಲ್ಲಿ ನಮ್ಮ ಚಿತ್ರದ ಪ್ರಮೋಷನ್ ಮಾಡಿದ್ದು ನಮಗೆ ಎನರ್ಜಿ ಬಂದಂತಾಗಿದೆ. ಚಿತ್ರದಲ್ಲಿ 4 ಹಾಡುಗಳಿದ್ದು ಯುವಜನರನ್ನ ಗಮನ ಸೆಳೆಯಲಿವೆ. ನಾಯಕಿಯಾಗಿ 2ನೇ ಚಿತ್ರದಲ್ಲಿ ನಾನು ಅಭಿನಯಿಸುತ್ತಿದ್ದು, ಮುಂದಿನ ತಿಂಗಳು ಬಿಡುಗಡೆಗೊಳ್ಳಲಿರುವ ನಮ್ಮ ಚಿತ್ರವನ್ನು ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿ ಹರಸಬೇಕು ಎಂದರು. ಈ ಸಂದರ್ಭದಲ್ಲಿ ಚಿತ್ರದ ನಿರ್ದೇಶಕ ಸುರಾಗ್ ಸಾಗರ್, ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ, ಕರವೇ ಜಿಲ್ಲಾಧ್ಯಕ್ಷ ಮಂಜುನಾಥ ಗೌಡ, ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಹಾಗೂ ಮಾಜಿ ಕರವೇ ಜಿಲ್ಲಾಧ್ಯಕ್ಷ ಟಿ.ಇ. ರಘುರಾಮ್, ಕರವೇ ಕಾರ್ಯಕರ್ತ ಲೋಕೇಶ್ ಗೌಡ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ವಿವಿಧ ಕಾರ್ಯಕರ್ತರು ಹಾಗೂ ಚಿತ್ರತಂಡದ ಪ್ರಮುಖರು ಭಾಗವಹಿಸಿದ್ದರು. ವರದಿ ಎನ್.ಪೀರ್, ತುಮಕೂರು. ತುಂಬ ಖುಷಿಯಾಗುತ್ತೆ. ಇವತ್ತು ತುಮಕೂರು ಬಂದ್ಬಿಟ್ಟು ಗುರುಗಳ ಆಶೀರ್ವಾದ ತೊಗೊಂಡಿದ್ದೀವಿ. ಇದಕ್ಕಿಂತ ಖುಷಿ ಸಾರ್ಥಕತೆ ಏನೂ ಇಲ್ಲ. ಭಾಳ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿದೆ. ನಾವು ಬಂದಿರೋದ್ರಿಂದ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ನಿದ್ರಾದೇವಿ ನೆಕ್ಸ್ಟ್ ರಿಲೀಸ್ ಆಗಿದೆ. ಗುರುಗಳ ಆಶೀರ್ವಾದ ತಂಡದ ಜೊತೆಗೆ ತುಂಬ ಖುಷಿ ಇದೆ. ತುಂಬ ಖುಷಿ ಪಟ್ಟರು. ಅವ್ರ ಸಮಾಜಕ್ಕೆ ಏನು ನಾವು ಕಳಕಳಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಅದನ್ನು ಅವರು ವ್ಯಕ್ತಪಡಿಸಿದ್ರು. ಭಾಳ ಖುಷಿ ಆಯಿತು ಅವ್ರ ಆಶೀರ್ವಾದ ತಗೊಂಡು. ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲ ಇಡೀ ರಾಜ್ಯಾದ್ಯಂತ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ರಿಲೀಸ್ ಆಗ್ತಿದೆ. ನಿಮ್ಮ ಮಾಧ್ಯಮದ ಮೂಲಕ ನಾವು ಏನು ಕೇಳ್ಕೊತೀವಿ ಅಂದರೆ, ಇಡೀ ಕನ್ನಡ ಜನತೆ ನಾವು ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ, ಒಂದು ಒಳ್ಳೆ ಕತೆ ಕೊಟ್ಟಿದ್ದೀವಿ. ನಮ್ಮ ಹೊಸಬ್ರ ಸಿನಿಮಾ ನಿಮಗೆ ಪ್ರೋತ್ಸಾಹ ಪ್ರೀತಿ ಇರಲಿ. ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲರೂ ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಸಿನಿಮಾನ ನೋಡಿ ಅಂತ ಕೇಳ್ಕೊತೀವಿ. ನಾವೊಂದು ಒಳ್ಳೆ ಸಿನಿಮಾ ನೋಡಿದಾಗ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾವು ಏನು ಒಂದು ವಿಶೇಷವಾದ ಪ್ರಪಂಚ ಕಟ್ಟಿದ್ದೀವಿ, ಅದನ್ನು ಎಲ್ಲ ಪ್ರೇಕ್ಷಕರಿಗೂ ಅದು ಮನಮುಟ್ಟುತ್ತೆ ಅಂತ ನನ್ನ ಅನಿಸಿಕೆ. ಫಿಲ್ಮಲ್ಲಿ ನಾನು ನಿದ್ರಾದೇವಿಯಾಗಿ ಮತ್ತು ಪ್ರತಿಮಾ ಪಾತ್ರ 2 ಪಾತ್ರ ಮಾಡಿದ್ದೀನಿ. ಹಾಗಾಗಿ ಸೆಪ್ಟೆಂಬರ್ 12ಗೆ ನಮ್ಮ ಫಿಲ್ಮ್ ರಿಲೀಸ್ ಆಗುತ್ತೆ. ನನಗೆ ತುಂಬ ಖುಷಿ ಆಗ್ತಿದೆ. ತುಂಬ ಹಾಗೆ ಗುರುಗಳ ಆಶೀರ್ವಾದ ತಗೊಂಡು ತುಂಬ ಖುಷಿ ಆಗ್ತಿದೆ. ಅವರು ನಮ್ಮ ಟ್ರೇಲರ್ ನೋಡಿದ್ರು, ಇಷ್ಟಪಟ್ಟರು. ಸೊ ಅದೀಗ ತುಂಬ ಪಾಸಿಟಿವ್ ಎನರ್ಜಿಯಲ್ಲಿದ್ದೀವಿ. ಅಂತ ಒಂದು ಫಿಲ್ಮ್ ಮಾಡಿದ್ದೀವಿ. ಅದಾದ್ಮೇಲೆ ಇದು ಫಿಲ್ಮ್ ಮಾಡಿದ್ದೀವಿ. 4 ಸಾಂಗ್ ಇದೆ. 3 ಸಾಂಗ್ ನಮ್ಗೆ ರಿಲೀಸ್ ಆಗಿದೆ. ಆ್ಯಕ್ಚುಲಿ ತುಂಬ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ಡೆಫಿನೆಟ್ಲಿ ಹೋಗಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇಟ್ಕೊಂಡು ನಾನು CA ಆಗಿ ನನ್ನದು ಬಿಸ್ನೆಸ್ ಇದೆ ಬೇರೆ. ಇದು ನನ್ನ ಮೊದಲನೇ ಸಿನಿಮಾ ಆಸ್ ಎ ಪ್ರೊಡ್ಯೂಸರ್ ಆಗಿ. ಪ್ರವೀರ್ ಮತ್ತು ನಮ್ಮ ನಿರ್ದೇಶಕರು ಸುರಾಗ್ ಒಂದು ಒಳ್ಳೆ ಕತೆ ತಗೊಂಡ್ಬಂದಾಗ ಅವರಿಗೆ ನಿರ್ಮಾಪಕರು ಸಿಗ್ತಾ ಇಲ್ಲ ಅಂತ ಒಂದು ಸಿಚುವೇಶನ್ ಇತ್ತು. ಹಾಗಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಈ ಸಿನಿಮಾ ಮಾಡೋ ಪ್ರಯತ್ನ ಕೈಗೆತ್ಕೊಂಡಿದ್ದೀನಿ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ಸಿನಿಮಾದಲ್ಲಿ ನೀವು ಆಗಲೇ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತಂದರೆ, ಒಂದು ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನಕ್ಕೆ ಬೇರೆ ಬೇರೆ ಕಾರಣದಿಂದ ನಿದ್ದೆ ಬರದೇ ಇರುತ್ತೆ. ಸೊ ಚಿಕ್ಕ ಹುಡುಗರಿಗಾಯಿತು, ದೊಡ್ಡವ್ರಿಗಾಯಿತು, ಅಥವಾ ಪ್ರತಿಯೊಬ್ಬರಿಗೂ ಅವರವ್ರದ್ದೇ ಆದ ಕಾರಣದಿಂದ ನಿದ್ದೆ ಬರಲ್ಲ. ನಮ್ಮ ಸಿನಿಮಾದಲ್ಲೂ ಒಂದು ಯುನೀಕ್ ಕಾರಣದಿಂದ ಹೀರೋಗೆ ನಿದ್ದೆ ಬರ್ತಾ ಇರಲ್ಲ. ಆ ಸಮಸ್ಯೆ ಯಾವಾಗ ಶುರು ಆಗುತ್ತೆ, ಏನಕ್ಕೆ ಶುರು ಆಗುತ್ತೆ, ಅದನ್ನು ನಮ್ಮ ಹೀರೋಯಿನ್ನು ನಿದ್ರಾ ದೇವತೆ ಅವತಾರದಲ್ಲಿ ಇರ್ತಾರೆ ಸಿನಿಮಾದಲ್ಲಿ. ಬೇರೆ ಬೇರೆ ನಿಮಗೆ ಭಾಳ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಭಾಳ ಇದೆ ಅದರಲ್ಲಿ ಹೇಗೆ ನಮ್ಮ ಹೀರೋ ನಿದ್ದೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳೋದಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ, ಆ ಕತೆ ನೋಡಿದ್ಮೇಲೆ ಜನಗಳು ತಮ್ಮ ಜೀವನದಲ್ಲಿ ನಿದ್ದೆ ಬರದೇ ಇರೋ ಸಮಸ್ಯೆನ ಹೇಗೆ ಬಗೆಹರಿಸ್ಕೋಬೋದು ಅನ್ನೋದ್ರ ಬಗ್ಗೆ ಸಿನಿಮಾ ಇದೆ. ಭಾಳ ಚೆನ್ನಾಗಿದೆ. ಒಂದು ಮೆಸೇಜ್ ಇದೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಮತ್ತು ಅಷ್ಟೇ ಕಮರ್ಷಿಯಲ್ ಆಗಿ ಎಂಟರ್ಟೈನಿಂಗ್ ಆಗು ಮಾಡಿದ್ದೀವಿ ಸಿನಿಮಾ. ಭಾಳ